ಏನೋ ಗುರಾಯಿಸ್ತಾ ಇದ್ಯಾ? ನೀವು ಗುರಾಯಿಸ್ತಿದ್ದೀರಲ್ಲ ಅದಕ್ಕೆ. ಏನಂದೆ? ಅಂದ್ರೆ ಅದು ಇದು ಏನೋ ಅದು ಇದು? ಅದು ಟ್ರೈಲರ್ ಲಾಂಚ್ ಯಾವಾಗ ಇಟ್ಕೊಳ್ಳೋಣ ಅಂತ. ಹೌದಲ್ವಾ? ಯಾವಾಗ ಇಟ್ಕೊಳ್ಳೋಣ? 16th. 16th ಅಂತೆ. ಅವತ್ತು ಡಿ ಬಾಸ್ ಬರ್ತಡೇ ಬೇರೆ ಇದೆ, ಧನು ಮದುವೆ ಬೇರೆ ಇದೆ. ನಮ್ದನ್ನ ಯಾರು ನೋಡ್ತಾರೆ? ನಮ್ದು ನೋಡೋದ್ ಬೇಡ, ಟ್ರೈಲರ್ ನೋಡ್ರಿ ಸಾಕು. ಹಂಗೆ ನಮ್ದು ಅಂದ್ರೆ ಟ್ರೈಲರ್ ಕಣ. ಅದೇ ಯಾವಾಗ ಅಲ್ವಾ? ಮೇಷ, ವೃಷಭ, ಮಿಥುನ. ಜಾತಕ ಹೇಳ್ತವ್ರ ಗೊತ್ತಾಯ್ತಾ? ಡೈರೆಕ್ಟರ್ ಕಾಲ್ ಮಾಡಿ. ಇದಕ್ಕೆ ಈ ರೇಂಜ್ ಬಿಲ್ಡಪ್. ಡೈರೆಕ್ಟ್ರೆ ಯಾವಾಗ ಟ್ರೈಲರ್ ಲಾಂಚ್? ಟ್ರೈಲರ್ ಬೇಕಾ? ಏನ್ ಹಿಂಗ ಹೇಳ್ತಾ ಇದ್ದೀರಾ? ಬೇಕೇ ಬೇಕು. ಮಧ್ಯಾಹ್ನನೇ ಮನೆಗ್ ಬಂದ್ಬಿಟ್ಟಿದ್ದೀರಾ? ಡ್ಯೂಟಿ ಟೈಮ್ ಅಲ್ಲಿ ಈ ಕ್ಯೂಟಿ ನೆನಪು ಬಂದ್ಲು. ಇನ್ನ ಶಬಾಷ್ ಬಡ್ಡಿ ಮಗನೇ, ಈ ಮೂವಿ ಸ್ಟಾರ್ಟ್ ಆಗಕ್ಕೂ 1 ವರ್ಷದ ಮುಂಚೆ, ಅದಕ್ಕಿಂತ 2 ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗಬೇಕು, ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು, ನಾನು ಒಂದು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು. ಹತ್ರ ಅಂದ್ರೂ ನಾನು ಒಂದು 250ರಿಂದ 300 ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ. ಅದರಲ್ಲಿ ಒಂದು 80 to 85% ಆಡಿಷನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸಿಗೆಲ್ಲ ನಾನು ಫುಲ್ಫಿಲ್ ಮಾಡೋಕ್ಕಾಗದೆ ಎಲ್ಲದರಲ್ಲೂ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ. ನಾನು ಕೊನೆಗೆ ಸಣ್ಣ ಪುಟ್ಟ 1-2 ಮೂವೀಸ್ಗಳಲ್ಲಿ ನಾನು ಆಕ್ಟ್ ಮಾಡಿದೆ. ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ಥರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮರಳಿ ಬಂದಳು ಸೀತೆ ಅಂತ. ಅದು ಓಕೆ ಅಂತ ಅನ್ಸೋದಷ್ಟೊತ್ತಿಗೆ ಲಾಕ್ಡೌನ್ ಆಗಿ ಸೀರಿಯಲ್ ವೈಂಡ್ ಅಪ್ ಆಯಿತು. ಅದಾದ್ಮೇಲೆ ಇನ್ನು ಕಷ್ಟ ಆಗುತ್ತೆ ನಂಗೆ ಇಲ್ಲಿ ಇರೋಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಹಾಸನಕ್ಕೆ ಬಂದಾಗ ನನ್ನ ವೈಫ್ ಅವಾಗಿನ ಮದುವೆ ಆಗಿರಲಿಲ್ಲ. ಇವಾಗಲಾದ್ರು ವಿಡಿಯೋ ಮಾಡು ಅಂತ ಹೇಳೋದು. ನಂಗೆ ರೀಲ್ಸ್ ಮಾಡಕ್ಕೆ ನಂಗೆ ಫಸ್ಟ್ ಆಫ್ ಆಲ್ ನಂಗೆ ಮೊದಲಿಂದ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ನಂಗೆ ಲಿಪ್ಸಿಂಗ್ ಎಲ್ಲ ಮಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇಲ್ಲ ಇವಾಗಾದ್ರೂ ಮಾಡು, ಹೇಳಕ್ಕಲ್ಲ ಇದರಿಂದಾದ್ರೂ ಮುಂದೆ ನಿಂಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವಿಡಿಯೋ ಮಾಡು ಅಂತ ಹೇಳಿ ಅಲ್ಲಿಂದ ನಾನು ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇಯ್ನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಡ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ನಾನು ಮೇಯ್ನ್ ಆಗಿ ಓನ್ ವಾಯ್ಸಲ್ಲಿ ನಾನು ವಿಡಿಯೋಸ್ ಕಂಟೆಂಟ್ಸ್ಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆ ಟೈಮಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನಂಬರ್ನ ತಗೊಂಡ್ರು. ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರಲಿಲ್ಲ, ಮ್ಯಾನೇಜರ್ ಪ್ರಕಾಶ್ ಅವರಾಗಿದ್ರು. ಅವರು ಕಾಲ್ ಮಾಡಿ, ಸಮ್ರಾಟ್ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀರಾ, ನಮ್ಮ ವೈಫಿಗೆಲ್ಲ ನಿಮ್ಮ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಕಂಡ್ರಿ, ಏನಾದರೂ ಮೂವಿಲಿ ಏನಾದರೂ ಕಾಯ್ತಾ ಇದ್ದೀರಾ, ಅವಕಾಶಕ್ಕೋಸ್ಕರ ಏನೋ ಕಾಯ್ತಾ ಇದ್ದಾರೆ? ಸರ್ ಕಾಯ್ತಲ್ಲ, ನಾನು ಸಾಯ್ತಾ ಇದ್ದೀನಿ, ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು. ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ನಾನು ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು. ಓಕೆ ಅಂತ ಫೋನ್ ಇಟ್ಟರು. ಅದಾದ್ಮೇಲೆ 1 ವರ್ಷ ಪತ್ತೇನೇ ಇಲ್ಲ ಅವ್ರದ್ದು. ಅಷ್ಟೊತ್ತಿಗೆ ನಂದು ಓಕೆ ವೀಡಿಯೋಸ್ ಎಲ್ಲ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ಕೆ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ ಉಡುಪಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮಲ್ಲಿ ನ್ಯೂಸಲ್ಲಿ ನೋಡಿದೆ ನಾನು ಶಬಾಷ್ ಬಡ್ಡಿ ಮಗನೇ ಅನ್ನೋ ಒಂದು ಟೈಟಲ್ ಇಟ್ಟಿದ್ದಾರೆ, ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ. ನಾನು ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಬಡ್ಡಿ ಮಗನೇ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡ್ತಿದ್ದೆ. ಸಖತ್ ಡಿಫ್ರೆಂಟ್ ಆಗಿದೆಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಬಡವ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು. ಆ ಟೈಮಲ್ಲಿ ಶಬಾಷ್ ಬಡ್ಡಿ ಮಗನೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಾನು ನನ್ನ ಬೇಬಿ ಹತ್ರ ಹೇಳಿದೆ, ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗ್ಬೋದು, ನೋಡ್ತಾ ಇರೋ, ಒಳ್ಳೆ ಪ್ರಮೋದ್ ಸರ್ ಇದೆ, ನಂದು ಒಳ್ಳೆ ಕಾಮಿಡಿ ಇದ್ದೇ ಇರತ್ತೆ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಮೂವಿಲಿ ನಾನು ಇರಲಿಲ್ಲ ಫಸ್ಟು. ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ರ ಒಂದು 7ರಿಂದ 7:30 ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಸಮ್ರಾಟ್ ಏನ್ ಸಮಾಚಾರ, ಏನ್ ಸರ್ ನಿಮ್ಗೆ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರೆ ಏನಿಲ್ಲ, ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಬಡ್ಡಿ ಮಗನೇ ಅಂತ. ಶಬಾಷ್ ಸರ್ ನೆನ್ನೆ ತಾನೇ ನಿಮ್ಮ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ, ಇಲ್ಲ ಒಂದು ಸೆಕೆಂಡ್ ಇಯರ್ ಇದ್ರು, ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ, ನೀವೇನಾದ್ರು ಮಾಡ್ತೀರಾ, ಸೆಕೆಂಡ್ ಇಯರ್ ಮಾಡ್ತೀರಾ ಸರ್? ನಾ ಹೇಳಿದ್ ಒಂದೇ ಮತ್ತು ಸರ್ ನಾನು ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ. ಸರ್ ನಾನು ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು. ಏನು ಹೇಳ್ತಿದ್ದೀರಾ? ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡಕ್ಕೆ ನಾನು ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಿ, ನಾವೇ ದುಡ್ಡು ಕೊಡ್ತೀವಿ ಬನ್ನಿರಿ, ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ಸರ್ 100% ಇದೆ ಸರ್, ನಾಳೆ ಬಸ್ ಹತ್ಕೊ ಬನ್ನಿ, ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಒಂದು ಫುಲ್ ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ, ಸ್ವಲ್ಪ ಲುಕ್ ಕಾಣುತ್ತೆ, ಸೆಂಟ್ ಗಿಂಟೆ ಎಲ್ಲ ಹೊಡ್ಕೊಂಡು ಬೆಳಗ್ಗೆ ಬಸ್ ಹತ್ಕೊಂಡು ಸೀದಾ ಅವ್ರ ಆಫೀಸಿಗೆ ಹೋದೆ. ಅವತ್ತೇ ನಾನು ಫಸ್ಟು ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ನ ಅಲ್ಲೇ ನೋಡಿದ್ದು. ಕೂರಿಸಿದ್ರು, ಒಳಗೆ ಸ್ವಲ್ಪ ಪುಕ್ಕ ಅಂತ ಇತ್ತು ನನಗೆ. ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು, ಶಬಾಷ್ ಬಡ್ಡಿ ಮಗನೇ ಅಂದ್ರೆ ಹೆಂಗಿರುತ್ತೆ ಮೂವಿ ಅಂತೆಲ್ಲ ಹೇಳಿದ್ರು. ನನಗೆ ನಿಜವಾಗ್ಲೂ ವಾವ್ ಅಂತ ಅನಿಸಿಲ್ಲ, ಟು ಬಿ ಫ್ರ್ಯಾಂಕ್ ಹೇಳಿದ್ರು ವಾವ್ ಅಂತ ಅನಿಸಿಲ್ಲ, ಬಟ್ ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕಿಂತ ಮೇಯ್ನ್ ಆಗಿ ಖುಷಿ ಕೊಟ್ಟಿದ್ದೇನೆಂದ್ರೆ, ನೀವು ಸೆಕೆಂಡ್ ಹೀರೋ ಅಂದ್ರು, ನಾನು ಕೂತು ಒಂದು ಸ್ವಲ್ಪ ಹಿಂಗಿದೆ ವಾವ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಹೀರೋಯಿನ್ ಇನ್ನೂ ಸ್ವಲ್ಪ ಮೇಲೈತೆ ನಾನು
ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಸಾಂಗ್ ಇದು ಸಾಂಗ್ ಅಂತ ಇನ್ನೂ ಸ್ವಲ್ಪ ಇನ್ನು ಎದ್ದೆ ನಾನು ಟೋಟಲ್ ಆಗಿ. ಅದು ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಅದೃಷ್ಟ ನನಗೆ, ಒಂದು ಮಸ್ತಾಗಿರೋದೊಂದು ಟೀಮ್ ಸಿಕ್ಕಿದೆ. ಯಾಕೆಂದ್ರೆ ಅವ್ರು ಹೇಳಿದ್ರು ನಿಮ್ದೊಂದು ಸಾಂಗ್ ಇದೆ, ನವೀನ್ ಸಜ್ಜು ಸರ್ ಸಿಂಗಿಂಗ್ ಹಾಡು ಹೇಳ್ತಾರೆ ಅಂದ ತಕ್ಷಣ ನನಗೆ ಯಾರೋ ಹೊಸಬ್ರ ಕೈಯಲ್ಲಿ ಏನೋ ಹಾಡು ಹೇಳ್ತಾರೆ. ಯಾಕೆ ನಾನು ಹೊಸಬ ಅಲ್ವಾ, ಏನೋ ಒಂದು ಹೊಸಬ್ರ ಕೈಯಲ್ಲಿ ಹಾಡು ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ನವೀನ್ ಸಜ್ಜು ಸರ್ ಕೈಯಲ್ಲಿ ಹಾಡು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನು ಮಾಸ್ಟರ್. ಈ ಹಬ್ಬ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿದ್ದವರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅದು ಇನ್ನ ಕಂಪ್ಲೀಟ್ ಬ್ಲೆಸ್ಡ್ ಆಗೋದೆ. ಅದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಬಂದು ಅಣಜಿ ನಾಗರಾಜ್ ಸರ್ ಅಂದ್ರು, ಲೆಜೆಂಡ್. ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ್, ಮಾತೇ ಬರ್ದಿಲ್ಲ. ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಆಗೋದೆ ನಾನು. ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದ್ದೆ ನಾನು. ಯಾಕಂದ್ರೆ ಅಷ್ಟು ಈ ರೇಂಜಿಗೆಲ್ಲ ಬಿಲ್ಡಪ್ ಹತ್ತಿಸ್ತವ್ರಲ್ಲ, ಏನಾಗತ್ತೋ ಅಂತಾನೆ ಡೌಟ್ ಅಲ್ಲಿ ಇದ್ದೆ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್ ಅನ್ನೋದೇ. ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ ಬೇಡ, ನಿಮ್ಮ ವಿಡಿಯೋಸ್ಗಳು ನೋಡಿದ್ದೀನಿ. ಯಾಕಂದ್ರೆ ನೀವೇನು ರೀಲ್ಸ್ ಏನು ಮಾಡ್ಕೊಂಡು ಲಿಪ್ಸಿಂಗ್ ಏನು ಮಾಡ್ತಿಲ್ಲ, ನಿಮ್ಮ ಓನ್ ವಿಡಿಯೋಸ್ಗಳೇ ಅಲ್ವಾ, ನೀವು ಓನ್ ಏನು ಡೈಲಾಗ್ಸ್ ಅಲ್ಲೇ ಅಲ್ವಾ ನೀವು ಮಾಡ್ತಿರೋದು, ನಿಮ್ಗೆ ಏನು ಆಡಿಷನ್ ಅವಶ್ಯಕತೆ ಇಲ್ಲ, ನಮಗೆ ನೀವು ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದ್ದೀನಿ, ನೀವು ಸೆಲೆಕ್ಟ್ ಅಂತ ಹೇಳಿದ್ರು. ಆದ್ರೂ ನಂಗೆ ಇನ್ನೂ ಡೌಟ್ ಅಲ್ಲೇ ಇತ್ತು. ಯಾವಾಗ ಕನ್ಫರ್ಮ್ ಆಯಿತು ಅಂದರೆ ಬನ್ನಿ ಅಗ್ರಿಮೆಂಟಿಗೆ ಸೈನ್ ಹಾಕಿ ಅಂದರು. ಅವಾಗಲೇ ನನಗೆ ಕನ್ಫರ್ಮ್ ಆಗಿದ್ದು. ಸೈನ್ ಹಾಕಿದ ತಕ್ಷಣ ಪ್ರಕಾಶ್ ಸರ್ ಜಾಬಿಂದ ಒಂದು 2,000 ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತಂದ್ರು. ನಾನು ಒಂದೇ ಮಾತು ಹೇಳಿದೆ, ಸರ್ ಬೇಡ ಸರ್, ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು, ನಂಗೆ ದುಡ್ಡೇ ಬೇಡ ಅಂತೆ. ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್, ರಾಜಶೇಖರ್ ಸರ್ ಮೇಯ್ನ್ ಆಗಿ ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕ ಬಂದ್ರು ಅಂತಂದ್ರೆ ನಮ್ಮ ಉಸಿರು ಇರೋವಾಗ ನಾನು ಹೇಳೋದು ಪ್ರಕಾಶ್ ಸರ್, ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್. ನನ್ನ ಇರೋವರೆಗೂ ನಾನು ಮರೆಯಲ್ಲ. ಯಾಕೆಂದ್ರೆ ನಾನು ಅನುಭವ್ಸ್ ಆಗಿತ್ತು ಸರ್ ಆ ಥರದ್ದು. ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನಂಗೆ ಅವಕಾಶಗಳು ಸಿಗದೇ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೆ ಏನ್ ಮಾಡೋದು, ನನ್ನ ಹಣೆ ಬರೋಕ್ಕೆ ಇವರು ಅದಕ್ಕೆ ಅಲ್ಲಿಗೆ ಬಂದಿದ್ದು. ಮೇಯ್ನ್ ಆಗಿ ಅಲ್ಲಿಂದ ಬಂದ ತಕ್ಷಣನೇ ಪ್ರಮೋದ್ ಸರ್ ಜೊತೆನೆ ಫಸ್ಟ್ ಶಾಟ್ ಇದ್ದಿದ್ದು ನನಗೆ. ಸೊ ನಂಗೆ ನಿಜವಾಗ್ಲೂ ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ, ಕಾಲು ನಡುಕ್ತಾ ಇತ್ತು ನನಗೆ. ಬಟ್ ಸರ್ ಇದ್ದಾರೆ, ಇಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ. ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ತುಂಬಾ ಎಂಜಾಯ್ ಮಾಡಿದ್ವಿ. ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ. ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ವೇಯಲ್ಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಹೋಗ್ತಾ ಹೋಯ್ತು. ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗ್ದಿದ್ದು ಗೊತ್ತೇ ಆಗಿಲ್ಲ. ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು. ದಯವಿಟ್ಟು ನಾನು ಹೇಳ್ಕೊಳ್ಳೋದು ಇಷ್ಟೇ, ನಾವು ಸಿನಿಮಾ ಹೇಳ್ಕೊಳ್ಳೋಕ್ಕಿಂತ ನೀವುಗಳು ಹೇಳೋ ಮಾತು, ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತಿಂಗಳು 28ನೇ ತಾರೀಕು ನಮ್ಮ ಸಿನಿಮಾ ರಾಜಾದ್ಯಂತ ರಿಲೀಸ್ ಆಗ್ತಿದೆ. ಶಬಾಷ್ ಭಟ್ಟಿ ಮಗನೇ ಅನ್ನೋದು ಪ್ರತಿಯೊಬ್ಬರು ಕಿವಿಲಿ ಉಳ್ಕೊಳ್ಳೋ ತರ ಮಾಡೋ ಶಕ್ತಿ ಮೇಯ್ನ್ ಆಗಿ ಇರೋದೇ ನಿಮ್ಗಳಿಗೆ. ನಾವುಗಳಿಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರುತ್ತೆ, ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಬಟ್ ಅದನ್ನ ಎತ್ತಿಡಿಯೋದು ನಿಮ್ಗಳ ಸಪೋರ್ಟ್ ಇಂದನೇ ಅದು ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಮನಸ್ಸಲ್ಲಿ ಇರೋದು ಇಷ್ಟೇ, ಇದರಿಂದ ನಂಗೆ ಇನ್ನೊಂದು ಯಾವ್ದಾದ್ರು ಅವಕಾಶಗಳು ಸಿಗ್ಲಿ ಅನ್ನೋ ಥರನೇ ನಾನು ಓಡಾಡ್ತಾ ಇದ್ದೀನಿ. ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡಬ್ಬಿಂಗ್ ಟೈಮಲ್ಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಎಲ್ಲ. ಮೇಯ್ನ್ ಆಗಿ ಆದ್ಯ ಮೇಡಮ್ದು ಅಷ್ಟೇ, ನಮ್ದು ಅವ್ರದ್ದು ಸ್ಕ್ರೀನ್ ಶೇರಿಂಗ್ ಇಲ್ಲದೆ ಇದ್ರು ಡಬ್ಬಿಂಗ್ ಟೈಮಿಂಗ್ಸ್ ಎಲ್ಲ ಅವ್ರ ಸೀನ್ಸ್ ಎಲ್ಲ ನೋಡಿದೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಇರಲಿಲ್ಲ. ಆ ಸೀನ್ ನ ಒಂದು ಫಾಲ್ಸ್ ಇದು ಒಂದು ಕ್ರಿಯೇಟ್ ಮಾಡಿದ್ರು. ಆಕ್ಚುಲಿ ಬೇಕು ಅದು ಲಿಂಕ್ ಆಗತ್ತೆ ಅದು ಅಂತ ಒಂದು ಫಾಲ್ಸಿಗೆ ಕರ್ಕೊಂಡೋಗಿ ಒಂದು ಸೀನ್ ನ ತೆಗೆದಿದ್ದಾರೆ. ತುಂಬಾ ಸಕ್ಕದಾಗಿ ಬಂದಿದೆ, ಡಬ್ಬಿಂಗ್ ಟೈಮಲ್ಲೇ ಗೊತ್ತಾಗಿದ್ದು. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇಷ್ಟು ಹೇಳಿ ತುಂಬಾ ಚಿಕ್ಕದಲ್ಲ, ತುಂಬಾ ದೊಡ್ಡದಾಗೆ ಮಾತಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಪೋರ್ಟ್ ಮಾಡಿ. 28ನೇ ತಾರೀಕು ಶಬಾಷ್ ಭಟ್ಟಿ ಮಗನೇ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಪ್ರಮೋದ್ ಸರ್, ನಿಮಗೆ